ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ದಿವಂಗತ ಪೂವು ಕಾಂತಪ್ಪ ಸಾಹುಕಾರ್ ಅವರ ಸ್ಮರಣಾರ್ಥ ಅವರ ಕುಟುಂಬದವರು ದೇವರ 1 ತಿಂಗಳ ನೈವೇದ್ಯಕ್ಕಾಗಿ 450 ಕೆಜಿ ಅಕ್ಕಿಯನ್ನು ದೇವಸ್ಥಾನದ ಸನ್ನಿಧಿಯಲ್ಲಿ ಸೇವಾ ರೂಪದಲ್ಲಿ ಸಮರ್ಪಿಸಿದರು. ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಮನೋಹರ್ ಎಸ್ ಶೆಟ್ಟಿಯವರು ಮಾತನಾಡಿ, ದಿವಂಗತ ಪೂವು ಕಾಂತಪ್ಪ ಸಾಹುಕಾರ್ ಅವರು ಈ ಹಿಂದೆ ದೇವಸ್ಥಾನದ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸಿದವರು. ಅವರ ಸ್ಮರಣಾರ್ಥ ಅವರ ಮಕ್ಕಳು ಸ್ವಯಂ ಪ್ರೇರಣೆಯಿಂದ ದೇವರ ನೈವೇದ್ಯಕ್ಕೆ ಅಗತ್ಯವಿರುವ 1 ತಿಂಗಳ ಸಾಮಗ್ರಿಗಳನ್ನು ಸಮರ್ಪಿಸಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಶ್ರೀ ಲಕ್ಷ್ಮೀ ಜನಾರ್ದನ ದೇವರು ಅವರಿಗೆ ಆಯುರಾರೋಗ್ಯ ಹಾಗೂ ಇನ್ನಷ್ಟು ಸೇವೆ ಸಲ್ಲಿಸುವ ಭಾಗ್ಯವನ್ನು ಕರುಣಿಸಲಿ ಎಂದು ಹಾರೈಸಿದರು. ಇವತ್ತು ನಮಗೆ ಪೂವು ಕಾಂತಪ್ಪ ಸಾಹುಕಾರ್ ಅವರು 450 ಕೆಜಿ ನಮಗೆ ಅಕ್ಕಿ ಕೊಟ್ಟಿದ್ದಾರೆ. ಇದು ನಮಗೆ ಡೈಲಿ 1 ತಿಂಗಳದ ನಮಗೆ ಅದಕ್ಕೆ ನೈವೇದ್ಯಗೆ ದೇವರಿಗೆ ಇಲ್ಲಿ ಅರ್ಪಣೆ ಮಾಡಿದ್ದಾರೆ. ಅವರು ಇಷ್ಟು ವರ್ಷದಿಂದ ಯಾರು ಅಂತ ಮುಂದೆ ಬರಲಿಲ್ಲ. ಮೊದಲಿಂದ ನಮಗೆ ಇದು 14 ಕೆಜಿ ದಿವಸಕ್ಕೆ ನಮಗೆ ಇಲ್ಲಿ ದೇವರಿಗೆ ಇದು ಬೆಳಗ್ಗೆದು ನಮಗೆ ಅನ್ನ ಸಂತರ್ಪಣೆಗೆ ಬೇಕಾಗ್ತದೆ. ಇಲ್ಲಿ ದೇವರಿಗೆ ಮಾಡಲಿಕ್ಕೆ ಅದೇ ಥರ ಪಾಯಸ ಮಾಡಲಿಕ್ಕೆ ಬೇಕಾಗ್ತದೆ. ಅದನ್ನೆಲ್ಲ ಇವರು ಇಲ್ಲಿ ಬಂದಿದ್ದಾರೆ. ಅವರ ಮಗ ಚಂದ್ರಶೇಖರ್ನ ಮತ್ತು ಅವ್ರ ಹೆಂಡತಿ ಇದ್ದಾರೆ. ಅವರು ಕಾಂತಪ್ಪ ಸಾಹುಕಾರ್ ಅವರು ಮೊದಲು 50 ವರ್ಷ ಮೊದಲು ಇಲ್ಲಿ ಅವರು ಚಾಕಿರಿ ಮಾಡಿದ್ದಾರೆ, ಅಂದರೆ ಅವರು ಟ್ರಸ್ಟಿ ಆಗಿದ್ದಾರೆ. ಅವರು ಈಗ ಅದರ ಮೇಲೆ ಅವರ ಫುಲ್ ಕುಟುಂಬವರೆಲ್ಲ ಸೇರಿಕೊಂಡು ಇದನ್ನೆಲ್ಲ ಮಾಡಿದ್ದಾರೆ. ಮಗ ಈಗ ಬಂದಿದ್ದಾರೆ. ಅವರು ದೊಡ್ಡ ಜನ ಆಗಿದ್ದರು ಮೊದಲ ಟೈಮ್ನಲ್ಲಿ. ಆದರೂ ಅದನ್ನು ಇಷ್ಟು ವರ್ಷ ನಂತರ ನಾವು ಯಾವ ಥರ ಅವರು ದೇವರಿಗೆ ಅವರಿಗೆ ಪ್ರೇರಣೆ ಕೊಟ್ಟಿದ್ದಾರೆ. ಪ್ರೇರಣೆಯಿಂದ ಅವರು ಈ ಸಲ ಅವರ ಮನಸ್ಸಿಂದ ಅವರು ಬಂದು ಕೊಟ್ಟಿದ್ದಾರೆ. ಅವರು ಅದೇ ರೀತಿಯಲ್ಲಿ ನಾವು ನೋಡ್ತಿದ್ದೆ. ನಾವು ಇನ್ನೂ ನಮಗೆ 12 ತಿಂಗಳಿನಲ್ಲಿ 1 ತಿಂಗಳಾಯಿತು. 11 ತಿಂಗಳಿಗೆ ಇನ್ನೊಬ್ಬರು ಬರ್ತಾರೆ. ಇವರು ಕೊಡ್ತೆ ಅಂತ ಕೇಳಿ ಕೂಡಲೇ ನಮಗೆ ಇನ್ನೊಬ್ಬರು ಪ್ರಭಾಕರನ್ ಅಂತ ಬಂದಿದ್ದಾರೆ. ಬರುವ ತಿಂಗಳಿಗೆ ಅವರು ಕೊಡ್ತಾರೆ. ಅವರು ನಮಗೆ 450 ಕೆಜಿ ವರೆಗೆ ಕೊಟ್ಟಿದ್ದಾರೆ. ಅವರ ಕುಟುಂಬಕ್ಕೆ ಅವರು ಎಲ್ಲರಿಗೆ ಎಲ್ಲ ಶ್ರೇಷ್ಠ ಆಗಲಿ. ಲಕ್ಷ್ಮೀ ಜನಾರ್ದನ ಅವ್ರಿಗೆ ಎಲ್ಲ ರೀತಿಯಲ್ಲಿ ಅವರಿಗೆ ಒಳ್ಳೆ ರೀತಿ ಅವರ ಕುಟುಂಬ ಅವ್ರಿಗೆ ಎಲ್ಲಿ ಇದ್ದಾರೆ ಅವರೆಲ್ಲ ಒಳ್ಳೆ ಆಗಲಿ ಅಂತ ಹೇಳ್ಕೊಂಡು ನಾವು ನಮ್ಮ ಸೇವಾರ್ಥಿಗಳ ಪರವಾಗಿ ಚಂದ್ರಶೇಖರ್ ಅವರು ಮಾತನಾಡಿ, ತಂದೆಯವರ ಆಶಯದಂತೆ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಸೇರಿ ಈ ಸೇವೆಯಲ್ಲಿ ಭಾಗವಹಿಸಿರುವುದಾಗಿ ತಿಳಿಸಿದರು. ನಾನು ನನ್ನ ತಂದೆ ತಾಯಿಯ ಲೆಕ್ಕದಲ್ಲಿ ಕೊಡ್ತೇವೆ ಅಂತ ರವಿ ಭಟ್ರ ಹತ್ರ ಈಗ ಮಾತಾಡುವಾಗ ಹೇಳಿದ್ದೇವೆ. ಅದಕ್ಕೆ ಅವರು ದೇವರಿಗೆ ನೈವೇದ್ಯಕ್ಕೆ ನೀವು ಕೊಟ್ಟರೆ ಒಳ್ಳೆಯದಿತ್ತು ಅಂತ ಹೇಳಿದರು. ಅದಕ್ಕೆ ನಾವು ಆಯ್ತು ಅಂತೇಳಿ ಒಪ್ಪಿಗೆ ಕೊಟ್ಟು ನಾನು ಅದನ್ನು ಕೊಟ್ಟಿದ್ದೇವೆ. ನಾವು ಕುಟುಂಬದವರು, ನಾನಂತಲ್ಲ, ನಮ್ಮ ಕುಟುಂಬದವರು, ನನ್ನ ತಂದೆ ತಾಯಿ ಮಕ್ಕಳು ಎಲ್ಲ ಅವರ ಪರವಾಗಿ ಕೊಟ್ಟಿದ್ದೇವೆ ನಾವು. ಈ ಸಂದರ್ಭದಲ್ಲಿ ತಂತ್ರಿಗಳಾದ ಬ್ರಹ್ಮಶ್ರೀ ಶ್ರೀಶಾ ತಂತ್ರಿ ಕಲ್ಯಾ, ಅರ್ಚಕ ವೇದಮೂರ್ತಿ ಜನಾರ್ದನ ತಂತ್ರಿ ಅವರ ನೇತೃತ್ವದಲ್ಲಿ 450 ಕೆಜಿ ಅಕ್ಕಿಯನ್ನು ದೇವಸ್ಥಾನದ ವತಿಯಿಂದ ಸ್ವೀಕರಿಸಲಾಯಿತು. ಬಳಿಕ ಸೇವಾರ್ಥಿಗಳಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿ ಪ್ರಸಾದ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಟ್ರಸ್ಟಿಗಳಾದ ಶಶಿಧರ್ ಸುವರ್ಣ, ಶಾಂತಲತಾ ಶೆಟ್ಟಿ, ಅಶ್ವಿನಿ ನವೀನ್ ಹಾಗೂ ಸೇವಾರ್ಥಿಗಳಾದ ಚಂದ್ರಶೇಖರ್ ರಾಮೀನ್, ಪೂರ್ಣಿಮಾ ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.